ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಸೊ ಎಷ್ಟು ದಿನ ನಾನು ಯಾವುದೇ ವಿಡಿಯೋಸ್ ಏನು ಮಾಡಿರಲಿಲ್ಲ. ಸೊ ರೀಸನ್ ಇದೆ, ಅದಕ್ಕೆ ಯಾಕೆ ಮಾಡಿಲ್ಲ ಅಂತ ಸೊ ಹೇಳ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತು ಶಿವರಾತ್ರಿ ಹಬ್ಬ. ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಪುಟಾಣಿಗಳಿಗೆ ಲೀವ್ ಇದೆ. ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲ್ ಇದೆ. ಏನಪ್ಪ ಅಂತಂದರೆ ನಮ್ಮ ಯಶು ಪುಟ್ಟದು ಬರ್ಡೇ, ನಮ್ಮಕ್ಕ ಮಗಳದು. ಸೊ ಯಶಸ್ವಿನಿ, ಸೊ ಅವಳ ಫುಲ್ ನೇಮ್ ನಾವೆಲ್ಲ ಯಶು ಯಶು ಅಂತ ಕರಿತೀವಿ. ಸೊ ಅವಳದು ಬರ್ಡೇ ಇದೆ. ಸೊ ಮನೆಯಲ್ಲೇ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಆದಷ್ಟು ವಿಡಿಯೋ ಶೂಟ್ ಮಾಡ್ತಾರೆ ನಮ್ಮ ಪುಟಾಣಿಗಳು, ನಾನಲ್ಲ. ಟೈಮ್ ಈಗ ಅಂದರೆ ಸ್ಕೂಲ್ ಇಲ್ವಲ್ಲ, ಸೊ ಅದಕ್ಕೆ ನಮ್ಮ ಪುಟಾಣಿಗಳು ಸ್ವಲ್ಪ ಲೇಟಾಗಿ ಎದ್ದು ಕೆಲಸ ಎಲ್ಲ ಮುಗಿಸಿ. ಏನಾಗಿದೆ ಅಂತಂದರೆ ನನಗೆ ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಸೊ ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಿಲ್ಲ, ಅಂದರೆ ವಿಡಿಯೋಸ್ ಸೊ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ಕಾಲು ಫ್ರ್ಯಾಕ್ಚರ್ ಆಗಿದೆ. ಸೊ ಅದಕ್ಕೆ ಬೆಡ್ ರೆಸ್ಟಲ್ಲಿದ್ದೀನಿ. ನೋಡಿದ್ರಲ್ಲ, ಕಾಲು ಸ್ವಲ್ಪ ಫ್ರ್ಯಾಕ್ಚರ್ ಆಗಿದೆ. ಸೊ ಅದಕ್ಕೆ ಬೆಡ್ ರೆಸ್ಟಲ್ಲಿದ್ದೀನಿ. ಹಾಗಾಗಿ ನಾನು ಯಾವುದೇ ವಿಡಿಯೋಸ್ ಮಾಡಿಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಕಷ್ಟ, ಅಂದರೆ ಅದು ಸ್ವಲ್ಪ ಮೂಳೆ ಫ್ರ್ಯಾಕ್ಚರ್ ಆಗಿದೆ. ಸೊ ಅದಕ್ಕೆ ವಾಕ್ ಏನೂ ಮಾಡೋದಕ್ಕಾಗಲ್ಲ. ಬೆಡ್ ಮೇಲೇ ಇರಬೇಕು, ಮಲ್ಕೊಂಡಿರಬೇಕು. ಸೊ ಅದು ಇದು ಫೋನಲ್ಲಿ ನೋಡಿ ಬೇಜಾರಾಗೋಗಿದೆ. ಬಟ್ ಏನು ಮಾಡೋಕ್ಕಾಗಲ್ಲ. ಆಯಿತು 20 ಡೇಸ್. ಇನ್ನು ಒಂದು ಕಟ್ ಹಾಕ್ಸ್ಕೊಳ್ಬೇಕು. ಈಗ 2 ಕಟ್ ಹಾಕ್ಸ್ಕೊಂಡಿದ್ದೀನಿ. ಸೊ ಇನ್ನೊಂದು ಕಟ್ ಹಾಕ್ಸ್ಕೊಳ್ಬೇಕು. ಸೊ ಇದು ನನ್ನ ಕತೆ. ಬೆಡ್ ಮೇಲೆ ಇದ್ದು ಸಾಕಾಗ್ಬಿಟ್ಟಿದೆ ಫ್ರೆಂಡ್ಸ್. ಕೂತ್ಕೊಂಡು ಮಲ್ಕೊಂಡು ಜಾಸ್ತಿ ಓಡಾಡಿ ಏನೂ ಕೆಲಸ ಮಾಡೋದಕ್ಕಾಗಲ್ಲ, ನಿಂತ್ಕೊಳ್ಳೋದಕ್ಕೆ ಆಗಲ್ಲ. ಸೊ ಫುಲ್ ಎಲ್ಲ ಒಂಥರ ಜೀವ ಜೀವ ಅನ್ನುತ್ತೆ. ಸೊ ಡಾಕ್ಟರ್ ಕೂಡ ಅದೇ ಹೇಳಿದ್ದು, ಬೆಡ್ ರೆಸ್ಟಲ್ಲಿರಬೇಕು ಅಂತ. ಸೊ ಅದಕ್ಕೆ ಬೆಡ್ ರೆಸ್ಟಲ್ಲಿದ್ದೀನಿ. ನಮ್ಮ ಪುಟಾಣಿಗಳಿಗೆ ತುಂಬಾ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ. ಪಾಪ ನಮ್ಮ ಕೆಲಸ ಎಲ್ಲ ನಮ್ಮ ಪುಟಾಣಿಗಳು ಮಾಡ್ತಾಯಿದ್ದಾರೆ. ಸೊ ಇನ್ನೊಂದು 15 ಡೇಸ್. ಸೊ ಅಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ಇನ್ನೊಂದು ಕಟ್ ಹಾಕ್ಸ್ಕೊಳ್ಳೋದಕ್ಕೆ 5th ಬರೋದಕ್ಕೆ ಹೇಳಿದ್ದಾರೆ. ಸೊ ಹೋಗಿ ಹಾಕ್ಸ್ಕೊಂಡು ಬರಬೇಕು. ಸೊ ಏನೇನೋ ಆಗೋಯ್ತು ಫ್ರೆಂಡ್ಸ್. ಸೊ ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ಕರೆಂಟ್ ಸಿಚುವೇಶನ್ ಇದು ನಂದು. ಬಟ್ ಓಕೆ, ನೋ ಪ್ರಾಬ್ಲಮ್. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಲ್ವ ಎಲ್ಲನೂ. ಆ್ಯಂಡ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಸೊ ಆದಷ್ಟು ನಮ್ಮ ಪುಟಾಣಿಗಳು ವಿಡಿಯೋ ಮಾಡ್ತಾರೆ. ನಾನಂತೂ ಓಡಾಡೋಕ್ಕಾಗಲ್ಲ. ಈಗಿನ್ನೂ ನಾನು ಸ್ನಾನ ಮಾಡಿಲ್ಲ. ಸೊ ಜಸ್ಟು ಫೇಸ್ ವಾಶ್ ಮಾಡಿಕೊಂಡು ಜ್ಯೂಸ್ ಕುಡಿದೆ. ಸೊ ತಿಂಡಿ ಎಲ್ಲ ತಿನ್ನೋದು ಲೇಟು. ಆ್ಯಂಡ್ ಬಟ್ಟೆ ಇತ್ತು. ಸೊ ಇಲ್ಲಿ ಬಟ್ಟೆ ಮಾಡ್ತಾ ಇದ್ದೀನಿ. 2 ವಾಶ್ ಮಾಡಿರೋ ಬಟ್ಟೆಗಳೆಲ್ಲ ಇತ್ತು. ಸೊ ಅದಕ್ಕೆ ತಂದು ಇಲ್ಲಿ ಹಾಕಿದ್ದಾರೆ ನಮ್ಮ ಪುಟಾಣಿಗಳು. ಸೊ ಮಡ್ಚಿಕೊಟ್ರೆ ಎತ್ತಿಡ್ತಾರೆ ಎಲ್ಲ. ಸೊ ಅದಕ್ಕೆ ಈ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ನನಗೆ ಕೈ ನೋವು ಬರ್ತಾಯಿದೆ. ಒಂದೇ ಕೈಲಿ ಇಟ್ಕೊಂಡು ಮಾತಾಡ್ತಾ ಇದ್ದಲ್ವ. ಸೊ ಅದಕ್ಕೆ. ಆ್ಯಂಡ್ ಓಕೆ ಫ್ರೆಂಡ್ಸ್, ಈಗ ಈ ಬಟ್ಟೆ ಮಡ್ಚಿಕೊಡ್ತೀನಿ, ಎತ್ತಿಡ್ತಾರೆ ನಮ್ಮ ಪುಟಾಣಿಗಳು. ಆಮೇಲೆ ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬರ್ತೀನಿ. ಅಂದರೆ ಕಾಲಿಗೆ ಕವರೆಲ್ಲ ಕಟ್ಕೊಂಡು ಸ್ನಾನ ಮಾಡಬೇಕಾಗುತ್ತೆ. ಸೊ ನೀರೆಲ್ಲ ಹೋಗಬಾರ್ದು.
ತುಂಬ ಕೇರ್ಫುಲ್ಲಾಗಿ ಸ್ನಾನ ಮಾಡಿಕೊಳ್ಬೇಕು. ಅದೊಂದು ದೊಡ್ಡ ತಲೆನೋವು. ಸ್ನಾನ ಮಾಡದೆ ಇರೋದಕ್ಕಾಗಲ್ಲ. ಸೊ ಏನು ಮಾಡೋಕ್ಕೆ. ಓಕೆ, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಹತ್ರ, ಓಕೆನಾ? ಸೊ ಸ್ನಾನ ಆಯಿತು ಫ್ರೆಂಡ್ಸ್. ಈಗ ತಾನೇ ನಮ್ಮ ಪುಟಾಣಿಗಳು ಗಿಫ್ಟ್ಸ್ನ ಪ್ಯಾಕ್ ಮಾಡ್ತಾ ಇದ್ದಾರೆ. ತೋರಿಸ್ತೀನಿ ರೀ. ಎಲ್ಲಿ ಕಣ್ಣು ಹೊರಗಡೆ ಅಳ್ತಾ ಇದ್ದಾನೆ, ಇಲ್ಲೆಲ್ಲ ಮೆಸಪ್ ಮಾಡ್ತಾನೆ ಅಂತೇಳಿ ಇವರು ಡೋರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಹೊರಗಡೆ ನಿಂತ್ಕೊಂಡು ಅಳ್ತಾ ಇದ್ದಾನೆ. ಹೀಗೆ ಓಪನ್ ಮಾಡ್ಬೇಕು ನಾನು. ಇಲ್ಲಿ ನೋಡಿ, ಇವರಿಬ್ಬರು ಲೆಟರ್ ಬರೀತಾ ಇದ್ದಾರೆ. ಸೊ ಇಲ್ಲೆಲ್ಲ ಗಿಫ್ಟ್ಸ್ ಇದೆ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ. ಸೊ ನೋಡೋಣ ಫೈನಲಿ ಏನು ಮಾಡ್ತಾರೋ ಗೊತ್ತಿಲ್ಲ ನನಗೆ. ಎಸ್, ಇದು ಮೆಚ್ಚೋದಕ್ಕೆ ಲೆಟರ್ ಬರೆದುಬಿಟ್ಟು ಈ ಥರ ಮಾಡಿದ್ದಾರೆ.
ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವಾ ನಿಮಗೆ. ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು. ಬಾಯ್.